ಎಲ್ಲರಿಗೂ ನಮಸ್ಕಾರ. ಪುರುಷೋತ್ತಮ್ ಮೋಟೋ ಬ್ಲಾಗ್ ಕನಕಪುರ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ SRS ಬೆಟ್ಟ, ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ. ಕನಕಪುರದಿಂದ ಜಸ್ಟ್ 15 ಕಿಲೋಮೀಟರ್. ಬೈಕಲ್ಲಿ ಹೋಗ್ತೀನಿ ಅಂತಂದರೆ 20 to 25 ಮಿನಿಟ್ಸ್. ಕಾರು ಬೈಕು ಬಸ್ಗಳಿದೆ, ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ಒಂದು 2-3 ಕಿಲೋಮೀಟರ್ಸು. ಸೊ ಕನಕಪುರ ಮತ್ತು ರಾಮನಗರ ಮೇನ್ ರೋಡಲ್ಲಿ ಸಿಗುತ್ತೆ. ಯಾರು ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲನ್ನು ಒತ್ತಿ ನೋಟಿಫಿಕೇಷನ್ಗೋಸ್ಕರ. ಮತ್ತು ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನಾನು ಎವ್ರಿ ವೀಕೆಂಡು ಇಲ್ಲಾಂದರೆ ವೀಕ್ ಡೇಸಲ್ಲಿ ಒಳ್ಳೊಳ್ಳೆ ಲೊಕೇಶನ್ಗೆ ಹೋಗ್ತಾ ಇರ್ತೀನಿ. ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. SRS ಬೆಟ್ಟ ಟೆಂಪಲ್ ಇದೆ. ಸೊ ಇವತ್ತು ವಿಸಿಟ್ ಮಾಡ್ತಾಯಿದ್ದೀನಿ. ನೋಡಿ ನಿಮಗೆಲ್ಲ ತೋರಿಸ್ತೀನಿ ಹೇಗಿದೆ SRS ಬೆಟ್ಟ ಅಂತೇಳಿ. 5 ಕಿಲೋಮೀಟರ್ಸ್ ಬಂದು ಇನ್ನೂ 10 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡಬೇಕು. ರಾಮನಗರ ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ. ಸೊ ರಾಮನಗರಗೂ ಕನಕಪುರಗೂ ಮಧ್ಯದಲ್ಲಿ ಒಂದು 15 ಕಿಲೋಮೀಟರ್ ಆದಮೇಲೆ ಲೆಫ್ಟ್ ತೊಗೊಬೇಕು. ನೋಡಿ ಮಳೆ ಇಲ್ಲ, ಎಲ್ಲ ಫುಲ್ಲು ಬೇಸಿಗೆ ಸ್ಟಾರ್ಟ್ ಆಯಿತು. ನೋಡಿ ರೋಡೆಲ್ಲ ಗಿಡ ಮರಗಳೆಲ್ಲ ಒಣಗ್ತಾ ಇದೆ. ಆದರೂ ಬೇಸಿಗೆನಲ್ಲಿ ಒಂದು ಮರ ಹೂವು ನೋಡಿ ಯಾವ ಥರ ಬಿಟ್ಟಿದೆ ನೋಡಿದ್ರಾ, ಚೆನ್ನಾಗಿ ಬಿಟ್ಟಿದ್ದಾರೆ. ಯಾವ ಗಿಡದ ಮರದ ಹೆಸರು ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಸೊ ಇವಾಗ ನಾವು ರೀಚ್ ಆಗ್ತಿದ್ದೀವಿ ಹಳ್ಳಿ ಮರನಹಳ್ಳಿ. ಅಲ್ಲಿಂದ ಒಂದು 8 to 10 ಕಿಲೋಮೀಟರ್ಸ್ ಹೋಗಬೇಕು. ಆದರೂ ನಮ್ಮ ರಾಮನ್ ಬ್ಯಾನರ್ ನೋಡಿದ್ರೆ ಜೈ ಶ್ರೀರಾಮ್. ಇಲ್ಲೇ ಹಾಕಿದ್ದಾರೆ ಬೋರ್ಡು, SRS ಬೆಟ್ಟ, SRS ಹಿಲ್ಸ್ 10 ಕಿಲೋಮೀಟರ್. ಕಬ್ಬಾಳಮ್ಮ ದೇವಸ್ಥಾನ, ದುರ್ಗ 45, ಕಬ್ಬಾಳು 19, SRS ಬೆಟ್ಟ 10 ಕಿಲೋಮೀಟರ್. ಪರವಾಗಿಲ್ಲ, ಕರ್ನಾಟಕ ಟೂರಿಸಮ್ ಅವರು ಬೋರ್ಡಲ್ಲಿ ಹಾಕ್ಸಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಲ್ಲೊಂದು ಬೇವು ರೆಸಾರ್ಟ್ ಅಂತಿದೆ ಲೆಫ್ಟ್ ಸೈಡು, ಅದೊಂದು ದಿನ ಬ್ಲಾಗ್ ಮಾಡಬೇಕು ಹೋಗಿ. ತುಂಬ ಚೆನ್ನಾಗೈತೆ, ಹಳ್ಳಿ ಥರ. ಶಿವಣ್ಣವರು ಲಾಕ್ಡೌನಲ್ಲಿ ಅಲ್ಲೇ ಕಳೆದಿದ್ದು ಟೈಮಿಂಗ್ಸು. ಅದೊಂದು ದಿನ ಹೋಗ್ಬಿಟ್ಟು ಫುಲ್ಲು ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇಲ್ಲಿಂದ 10 ಕಿಲೋಮೀಟರ್. ಸೊ ಕನಕಪುರದಿಂದ ಸ್ಟ್ರೈಟ್ ಒಂದೇ ರೋಡು, ಎಲ್ಲೂ ಟರ್ನಿಂಗ್ ಏನಿಲ್ಲ. ಸ್ಟ್ರೈಟ್ ನೀವು ಒಂದು 13 ಕಿಲೋಮೀಟರ್ಸ್ ಆದಮೇಲೆ 2.5 ಕಿಲೋಮೀಟರ್ ಲೆಫ್ಟ್ ತೊಗೊಬೇಕು. ಲೆಫ್ಟು SRS ಬೆಟ್ಟ. ಸೊ ಆರ್ಚ್ ಒಳಗಡೆಯಿಂದನೇ ಹೋಗೋಣ. ನೋಡಿ, ರೇವಣ ಸಿದ್ದೇಶ್ವರ ಬೆಟ್ಟ ಕ್ಷೇತ್ರ. ಇಲ್ಲಿಂದ ನಿಮಗೊಂದು 2.5 ಕಿಲೋಮೀಟರ್. ಇಲ್ಲಿ ಬಸ್ಗಳು ಬರ್ತವೆ ಮತ್ತು ಕೆಲವೊಂದ್ಸಲಿ ಆಟೋಗಳು ಬರ್ತವೆ ಇಲ್ಲಿಂದ. ಸೊ ಬೈಕಲ್ಲಿ ಕರ್ಕೊಂಡು ಬರೋರಿಗೆ ಏನು ತೊಂದರೆ ಏನಿಲ್ಲ, ಆರಾಮಾಗಿ ಬರ್ಬೋದು. ಸೊ ಒಂದೊಂದ್ಸಲಿ ಟೈಮಿಂಗ್ಸು ಬಸ್ಸಲ್ಲಿ ಏನಾರ ಬರ್ತೀನಿ ಅನ್ನೋರಿಗೆ ಟೈಮಿಂಗ್ಸ್ ಇರುತ್ತೆ. ಇಲ್ಲ ಅಂತಂದರೆ ಆಟೋಗಳು ಬರ್ತಾ ಇರ್ತವೆ, ಹೋಗ್ಬೋದು. 2.5 ಕಿಲೋಮೀಟರ್ಸು. ಈ ಬೆಟ್ಟ ಸುತ್ತಮುತ್ತಲೂ ಒಳ್ಳೆ ಟೂರಿಸಮ್ ಪ್ಲೇಸ್ ಮಾಡಿದ್ದಾರೆ. ಒಳ್ಳೊಳ್ಳೆ ರೆಸಾರ್ಟ್ಗಳಿದೆ, ಮ್ಯಾಂಗೋ ಟ್ರೀ ಮತ್ತು ಕ್ಯಾಂಪ್ ಫೈರು, ಮತ್ತು ಸುಮಾರು ಒಂದು 5-6 ರೆಸಾರ್ಟ್ ಮಾಡಿದ್ದಾರೆ. ಅದೊಂದು ಎಪಿಸೋಡ್ ವೀಡಿಯೋ ಮಾಡಬೇಕು. ಅದೊಂದು ದಿನ ಬಂದು ರೆಸಾರ್ಟ್ಗಳು ಹೆಂಗಿದೆ ಏನಂತೆಲ್ಲ ಟೂರಿಸಮ್ ತೋರಿಸ್ತೀನಿ. ಅಪ್ಪು ಸರ್ಕಲ್ ಅಂತಲೇ ಇಟ್ಬಿಟ್ಟಿದ್ದಾರೆ. ಜೈ ಅಪ್ಪು, ಪುನೀತ್ ರಾಜ್ಕುಮಾರ್. ಇಲ್ಲ ಬಂದು ಸ್ವಲ್ಪ ವಿಲೇಜು, ಆದಷ್ಟು ನಿಧಾನಕ್ಕೆ ಓಡಾಡಿ ಲೊಕೇಶನ್ಸಲ್ಲೆಲ್ಲ ಹಂಸೆಲ್ಲ ಇದೆ, ಆದಷ್ಟು ನಿಧಾನಕ್ಕೆ ಬನ್ನಿ. ಇಲ್ಲಿ SRS ಬೆಟ್ಟದಲ್ಲಿ ಫಸ್ಟ್ ಒನ್ ಹೇಳ್ಬೇಕು ಅಂತಂದರೆ 12:30ಕ್ಕೆ ಸರಿಯಾಗಿ ದಾಸೋಹ ಸ್ಟಾರ್ಟ್ ಆಗುತ್ತೆ. ಸೊ ನೀವು ದಾಸೋಹದಲ್ಲಿ ತುಂಬ ಸ್ವೀಕರಿಸ್ಬೋದು. ಅದಾದಮೇಲೆ ಬೆಟ್ಟ ನೀವು ನಡ್ಕೊಂಡೇ ಹೋಗಬೇಕು. ಸ್ವಲ್ಪ ದೂರ ಅಷ್ಟೇ, ಬೈಕು ಕಾರ್ ಹೋಗುತ್ತೆ.
ಸೊ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಶೀಟೆಲ್ಲ ಹಾಕಿದ್ದಾರೆ. ಮೊದಲು ಬಿಸಿಲಿತ್ತು, ನಡೆಯೋಕ್ಕಾಗ್ತಾ ಇರಲಿಲ್ಲ. ಇವಾಗ ಶೀಟೆಲ್ಲ ಹಾಕಿದ್ದಾರೆ, ಆರಾಮ್ಸೆ ನಡಿಬೋದು. ನೋಡಿ ಬೆಟ್ಟ ಕಾಣಿಸ್ತಿದ್ಯಾ, ತುಂಬ ಚೆನ್ನಾಗಿದೆ. ಇನ್ ಕೇಸ್ ಏನಾರ ಡ್ರೋನ್ ಶಾಟ್ ಏನಾರ ವೀಡಿಯೋಗಳಿತ್ತು ಅಂತಂದರೆ ಡೌನ್ಲೋಡ್ ಮಾಡ್ಬಿಟ್ಟು ಹಾಕ್ತೀನಿ, ನೋಡೋಣ. ಇವತ್ತೊಂದು ಟ್ರಕ್ಕಿಂಗು ಜಸ್ಟ್ ಹಾಫ್ ಆನ್ ಅವರ್ ಆಗುತ್ತೆ ಮೇಲೆ ಹತ್ತಷ್ಟು. ಅಲ್ಲಿ ಇಳಿಯೋದು ಒಂದು 10 to 15 ಮಿನಿಟ್ಸು. ಆದರೂ ಈ ಬೆಟ್ಟ ಒಂಥರ ಕ್ರೇಜಿಯಾಗಿದೆ. ನೋಡಿ ಒಂದ್ಸಲಿ ಟ್ರಕ್ಕಿಂಗ್ ಮಾಡೋರು ಮತ್ತು ಎಲ್ಲೆಲ್ಲೋ ದೂರದೆಲ್ಲ ಹೋಗೋರು, ಬೆಂಗಳೂರಿಯನ್ಸು, ಬೆಂಗಳೂರಲ್ಲಿ ಹೋಗೋರು, ಬೇರೆ ಬೇರೆ ಕಡೆ ಎಲ್ಲ ಬನ್ನಿ, ವಿಸಿಟ್ ಮಾಡಿ. ಟೆಂಪಲ್ಲು ಆದಷ್ಟು ಶ್ರದ್ಧೆ ಭಕ್ತಿಯಿಂದ ದೇವಸ್ಥಾನಕ್ಕೆ ಬನ್ನಿ, ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ನೋಡಿ ವ್ಯೂ ಕಾಣಿಸ್ತಾ ಇದೆಯಾ, ಇಲ್ಲಿಂದ ವ್ಯೂವು. ಅಲ್ಲಿಂದ ನಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗೈತೆ. ನಾನು ಸುಮಾರು ಸಲ ಹೋಗಿದ್ದೀನಿ, ಸುಮಾರು ದಿನಗಳಾಯಿತು ಹೋಗಿದ್ದು. ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಇವತ್ತು ಸಡನ್ನಾಗಿ ಗ್ಯಾಪ್ನ ಬಂತು. ಹೆಂಗೋ ಇವತ್ತು ರಜಾ ಇತ್ತು ಆಫೀಸ್ ಅಂದ್ಬಿಟ್ಟು ಒಂದು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಬಂದೆ. ಲೆಫ್ಟ್ ಸೈಡಿಗೆ ದಾಸೋಹ, ಅದು ದಾಸೋಹ ಭವನ. ಅದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲೊಂದು ದೇವಸ್ಥಾನ ಐತೆ ಚಿಕ್ಕದ ಕೆಳಗಡೆ. ಸೊ ಇಲ್ಲಿ ಮದುವೆಗಳು ನಡೀತಾ ಇರ್ತದೆ, ಸುಮಾರು ಜನ ಮದುವೆಗಳು ನಡೆಯುತ್ತೆ. ಸೊ ಇಲ್ಲಿಂದ ಚನ್ನಪಟ್ಟಣದಿಂದನೂ ಬರ್ಬೋದು, ಇಲ್ಲಿಂದ ಚನ್ನಪಟ್ಟಣಕ್ಕೂ ಹೋಗ್ಬೋದು. ಇದೇ ಮೇಯ್ನ್ ಎಂಟ್ರೆನ್ಸು ದೇವಸ್ಥಾನಕ್ಕೆ. ಇಲ್ಲಿಂದ ಸ್ಟ್ರೈಟ್ ಇಲ್ಲಿ ನಡ್ಕೊಂಡು ಹೋಗ್ಬೋದು. ಸೊ ನಾವು ಡೈರೆಕ್ಟ್ ಬೈಕಲ್ಲಿ ಮೇಲೆ ಹೋಗ್ಬಿಡು ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಜೈನ್ಗಳೆಲ್ಲ ಕಟ್ಟಿದ್ದಾರೆ, ಬಂದಾಗ ಹುಷಾರಾಗಿರಿ. ಜೈನೆಲ್ಲ ಇರುತ್ತೆ. ಸ್ವಲ್ಪ ಇಲ್ಲಿ ಡಿಫಿಕಲ್ಟು ರೋಡು, ಆದಷ್ಟು ಹುಷಾರಾಗಿ ಬನ್ನಿ. ತುಂಬ ಚೆನ್ನಾಗಿದೆ, ಒಂದೊಳ್ಳೆ ವ್ಯೂ, ಒಂದೊಳ್ಳೆ ವಾತಾವರಣ ಇದೆ. ಟ್ರೆಕ್ಕಿಂಗ್ ಮಾಡೋರು ಬನ್ನಿ, ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮೆಟ್ಲುಗಳಿಗೆಲ್ಲ. ನೋಡಿ ಇನ್ನೂ ಲಿಫ್ಟ್ ಮೇಲೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಬಟ್ ಇನ್ನೂ ಕನ್ಸ್ಟ್ರಕ್ಷನ್ಸು ಇನ್ನೂ ಮಾಡಿಲ್ಲ. ನೋಡಿ ಲಿಫ್ಟ್ ಹೋಗೋಕ್ಕೆ ಮೇಲ್ಗಡೆ ಡೈರೆಕ್ಟಾಗಿ ಹೋಗುತ್ತೆ ದೇವಸ್ಥಾನಕ್ಕೆ, ಬಟ್ ನಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಪಾರ್ಕಿಂಗ್ ಎಲ್ಲಿ ಮಾಡೋಣ? ಕಾರಲ್ಲೆಲ್ಲ ಬಂದಿದ್ದಾರೆ ಸುಮಾರು ಜನ. ಅಜ್ಜಿ ಕೂಗ್ತವ್ರೆ ಪಾರ್ಕಿಂಗ್ ಮಾಡಿ ಇಲ್ಲೇ ಅಂತ. ಒಂದು ಒಳ್ಳೈತೆ, ಇಲ್ಲೇ ಪಾರ್ಕಿಂಗ್ ಮಾಡೋಣ. ಏನಮ್ಮ? ಹಾಂ ಸರಿ ಅಮ್ಮ, ಅದಕ್ಕೆ ಹುಡುಕ್ತಾ ಇದ್ದೆ ಎಲ್ಲಾರ ಮಾಡೋಣ ಅಂದ್ಬಿಟ್ಟು. ಕೋತಿ ಅರ್ಧಾಕ್ಬಿಡ್ತಾವ ಸೀಟ್ಸು. ಸರಿ ಅಮ್ಮ, ನೋಡ್ಕೊತೀರಾ ಒಂಚೂರು? SRS ಬೆಟ್ಟದ ಎಂಟ್ರೆನ್ಸ್ ಹೀಗಿದೆ. ಸೊ ಇವಾಗೇನು ನೋಡ್ತಾ ಇದ್ದೀರಾ, SRS ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಭೀಮೇಶ್ವರ ಸ್ವಾಮಿ ಸನ್ನಿಧಿ. ಸೊ ಇದು ಬಂದು ಎಂಟ್ರೆನ್ಸಲ್ಲಿರೋ ದೇವಸ್ಥಾನ. ನೋಡಿ ಹೇಗಿದೆ. ಇಲ್ಲಿಂದ ಮೇಲ್ಗಡೆ ಹೋಗಬೇಕು. ಭೀಮೇಶ್ವರಿ ದೇವಸ್ಥಾನ ಸನ್ನಿಧಿ. ಟೆಂಪಲ್ ಒಳಗಡೆ ಹೋಗಿದ್ದೆ, ಕೆಳಗಡೆ ದೇವಸ್ಥಾನಕ್ಕೆ. ಬಟ್ ದೇವ್ರ ವೀಡಿಯೋ ಮಾಡಬೇಡಿ ಅಂತಂದರು. ಸೊ ಹಾಗಾಗಿ ಒಂದು ಸ್ವಲ್ಪ ಮಾಡಿದ್ದೀನಿ. ನೋಡೋಣ ಇನ್ನು ಮುಂದೆ ಮೇಲ್ಗಡೆ ಮಾಡ್ಬೋದಾ ಏನು ಅಂತ ಗೊತ್ತಿಲ್ಲ. ಸೊ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ, ನೋಡಿ ಆನಂದಿಸಿ. ಇಲ್ಲಿಂದ ಮೆಟ್ಲುಗಳು ಶುರು. ಸೊ ಟ್ರೆಕ್ಕಿಂಗ್ ಮಾಡ್ತಾ ಹೋಗಬೇಕು. ತುಂಬಾ ಮೆಟ್ಲುಗಳಿದೆ, ಬಟ್ ಹುಷಾರಾಗಿ ಹೋಗಬೇಕು. ಲೊಕೇಶನ್ ಇದೆ, ಕೆರೆ ವ್ಯೂವು, ಬೆಟ್ಟ ಎಲ್ಲ ಫುಲ್ಲು ಜಾಲರಿ ಹಾಕ್ಬಿಟ್ಟಿದ್ದಾರೆ. ಯಾರು ಜಾರ್ಕೊಂಡು ಹೋಗ್ಬಿಡ್ತಾರೆ ಅಂತೆಲ್ಲ. ನೋಡಿ ಟಾಪ್ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಸ್ವಲ್ಪ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ಒಂಚೂರು ಡಿಫಿಕಲ್ಟ್ ಇದೆ, ಹುಷಾರಾಗಿ ಹತ್ತಬೇಕು. ಇಲ್ಲಿಂದ ಮೆಟ್ಲುಗಳು, ಈ ಕೋತಿಗಳೆಲ್ಲ ಇಲ್ಲೇ ಕೂತಿದೆ. ಮೆಟ್ಲುಗಳು
ತುಂಬ ಡಿಫಿಕಲ್ಟು. ಸೊ ವಯಸ್ಸಾದವ್ರು ಹತ್ಬೋದು, ನೋಡ್ಕೊಂಡು ಹತ್ತಿ. ತುಂಬ ಚೆನ್ನಾಗಿದೆ ನೋಡಿ ವ್ಯೂ. ಈ ಥರ ಇದೆ ವ್ಯೂ. ಎಲ್ಲ ಫುಲ್ ಶೀಟ್ ಹಾಕವ್ರೆ, ಮೇಲ್ಗಡೆವರೆಗೂ ಆರಾಮಾಗಿ ಹತ್ಬೋದು. ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಹೋಗ್ತಾಯಿದ್ದೀವಿ. ತುಂಬ ಡಿಫಿಕಲ್ಟ್ ಐತೆ. 1/2 ಅವರ್ ಬೇಕು ಮೇಲ್ಗಡೆ ಹೋಗೋಕ್ಕೆ. ಮೇಲ್ಗಡೆ ನೀರೇನು ಸಿಗೋಲ್ಲ, ಬರೋರು ವಾಟ್ರ್ ಬಾಟ್ಲು ತೊಗೊಂಬನ್ನಿ. ಆದಷ್ಟು ಹುಷಾರಾಗತ್ತಿ, ಹಿಂದೆ ತಿರುಗಿ ನೋಡಬೇಡಿ, ಭಯ ಆಗುತ್ತೆ, ಸುಸ್ತಾಗ್ತಿದೆ. ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಆದರೂ ಕಷ್ಟಪಟ್ಕೊಂಡು ಮಾಡ್ತಾಯಿದ್ದೀನಿ, ನೋಡಿ ಆನಂದಿಸಿ. ಅಂತೂ ಇಂತೂ ಮೆಟ್ಲುಗಳಲ್ಲಿ ಹತ್ಕೊಂಡು ಹೋಗ್ತಾಯಿದ್ದೀವಿ. ಹೆವಿ ಮೆಟ್ಲುಗಳು. ಇಲ್ಲಿಂದ ಚೆನ್ನಾಗೈತೆ ವ್ಯೂ ನೋಡಲಿಕ್ಕೆ. ಅಂತೂ ಇಂತೂ ಒಂದು ಸ್ವಲ್ಪ ದೂರ ರೀಚ್ ಆಗ್ತೀನಿ. ಫೈನಲಿ ಟಾಪಿಗೆ ರೀಚ್ ಆದೋ. ಟಾಪಲ್ಲಿದ್ದೀವಿ ಈಗ. ನೋಡ್ತಾ ಇರ್ಬೋದು, 2 ಸುಣ್ಣದಲ್ಲಿ ಪೈಂಟ್ ಮಾಡಿರೋ ಮಂಟಪ. ಫೈನಲಿ ರೀಚ್. ಟಾಪ್ ವ್ಯೂ ಈ ಥರ ಇದೆ ನೋಡಿ. ಒಂದು ರೌಂಡ್ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ನಾವು ಚಿಕ್ಕ ಹುಡುಗನಲ್ಲಿ ಬಂದಾಗ ಗಂಟೆ ಹೊಡಿಯೋಕ್ಕೆ ಹಾರಿ ಹೊಡಿತಾ ಇದ್ದೋ. ಇವಾಗ ಎಷ್ಟೊಂದು ಗಂಟೆಗಳು ಕಟ್ಟಿದ್ದಾರೆ. ಇದೆ SRS ಬೆಟ್ಟದ ಟಾಪ್ ವ್ಯೂ. ಸೊ ಇಲ್ಲಿಂದ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬೆಟ್ಟದ ಮೇಲೆ. ಸೊ ಇಲ್ಲೊಂದು ಮಂಟಪ ಇದೆ. ಒಟ್ಟು 2 ಮಂಟಪ ಇರುತ್ತೆ. ಆ 2 ಮಂಟಪ ಈ ದೇವಸ್ಥಾನದ ಗುರುತು. ಸೊ ನಾವು ರೋಡಿನ ನೋಡಿದಾಗ ಇದೇ ಕಾಣಿಸೋದು. ಇಲ್ಲೊಂದು ಶಿವಲಿಂಗ ಐತೆ. ನಿಮ್ಗೆ ಒಳಗಡೆ ಇನ್ನೊಂದು ತೋರಿಸ್ತೀನಿ ದೇವಸ್ಥಾನ ನೋಡಿ ಯಾವ ಥರ ಇದೆ ಅಂತ. ಇದು ಬಂದು ವ್ಯೂ ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಮಂಟಪ. ನಿಮಗೆ 360 ರಿವ್ಯೂನಲ್ಲಿ ನೋಡ್ಬೋದು. 360 ಡಿಗ್ರಿ ವ್ಯೂ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು, ಮತ್ತು ಸ್ವಲ್ಪ ಡೌನ್ಗೆ ಇಳಗಬೇಕು. ಸೊ ಡೌನ್ಗೆ ಇಳಗಿದ್ರೆ ಅಲ್ಲಿ ದೇವಸ್ಥಾನ ಇದೆ. ಇಲ್ಲೊಂದು 50 ಸ್ಟೆಪ್ಸ್ ಇರೋ ಅನ್ಕೊತೀನಿ ನೋಡಿ. ಬೆಟ್ಟದ ಮೇಲ್ಗಡೆ ನೀರು ಎಷ್ಟು ಚೆನ್ನಾಗಿದೆ. ಮಳೆ ನೀರೆಲ್ಲ ಸಂಗ್ರಹ ಆಗಿ ಇಲ್ಲಿರುತ್ತೆ. ಇಲ್ಲಿಂದ ಜಸ್ಟ್ ಒಂದು 50 ಮೆಟ್ಲು ಡೌನ್ ಇಳಗಬೇಕು. ಸೊ ಅಷ್ಟೇ. ಫೈನಲಿ ರೀಚ್ ಆದೋ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ. ರೇವಣಸಿದ್ದೇಶ್ವರ ದೇವಸ್ಥಾನ. ಇದು ಎಂಟ್ರೆನ್ಸು. ಸೇಮ್ ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೂ, ಮತ್ತು 2:30ರಿಂದ 4 ಗಂಟೆವರೆಗೂ ಓಪನಿಂಗ್ ಇರುತ್ತೆ. ಲೊಕೇಶನ್ ಇದೆ, ಅಲ್ಲೊಂದು ಬಸ್ಕೊಂಡಿದೆ, ನೀರೆಲ್ಲ ಇದೆ. ಬಟ್ ದೇವಸ್ಥಾನ ಒಳಗಡೆ ವಿಡಿಯೋ ತೆಗಿಯೋಕ್ಕೆ ಬಿಟ್ಟಿಲ್ಲ. ಗೂಗಲಲ್ಲಿ ಡೌನ್ಲೋಡ್ ಮಾಡ್ಬಿಟ್ಟು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ದೇವಸ್ಥಾನ ನೋಡಿ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ನೋಡಿದ್ರಲ್ಲ, ವಿಡಿಯೋ ಸಾಕು ಎಂಡ್ ಮಾಡ್ತಾಯಿದ್ದೀನಿ. ನಂದು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಾರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಚಾನಲ್ನಲ್ಲಿ. ಬೆಳಗ್ಗೆ 7:45ಕ್ಕೆ ಶನಿವಾರ ಮತ್ತು ಭಾನುವಾರ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.